ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ 20 ವರ್ಷದಿಂದ ಇದ್ದೇನೆ. ಎಲ್ಲೂ ನನ್ನ ಧರ್ಮದ ವಿರುದ್ಧವಾಗಿ ನಾನು ಮಾತಾಡಿಲ್ಲ. ಕರ್ನಾಟಕದ ನೆಲದಲ್ಲಿ ಬಂದು ಈ ರೀತಿಯ ಹೇಳಿಕೆಗಳನ್ನು ಕೊಡುವವರಿಗೆ ಮುಂದಿನ ದಿನಗಳಲ್ಲಿ ಇದೊಂದು ಪಾಠ ಆಗಬೇಕು. ಅವಳ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಯಾರೇ ಹಿಂದೂಗಳು ಅದಕ್ಕೆ ಒಂದು ದೊಡ್ಡ ಒಂದು ಪ್ರತಿಕ್ರಿಯೆ ಮತ್ತು ಇವರಿಗೆ ಶಹಬಾಸ್ಗಿರಿ ಕೊಟ್ಟದನ್ನು ನಾವು ಕಾಣಲಿಲ್ಲ. ಧರ್ಮವನ್ನು ಪೂಜಿಸಿ ಇನ್ನೊಂದು ಧರ್ಮವನ್ನು ಗೌರವಿಸುವವರಾಗಿದ್ದಾರೆ ಇಲ್ಲಿಯ ಹಿಂದೂಗಳು. ನಾಜಿಯಾ ಇಲಾಹಿ ಅಂತ ಹೇಳುವಾಗ ನಾವು ಲಹನತುಲ್ಲಾಹಿ ಅಲೈಹಿ ಅಂತೇಳಿ ನಾವು ಹೇಳ್ತೇವೆ. ಈಗ ಮೊದಲನೇದಾಗಿ ನಾಜಿಯಾ ಇಲಾಹಿ ಖಾನ್ ಯಾವ ಜಾತಿ ಯಾವ ಧರ್ಮ ಅಂತೇಳಿ ನನಗೆ ಗೊತ್ತಿಲ್ಲ, ಅದು ಸ್ಪಷ್ಟನೆ ಒಂದು. ಈಗ ಏನಾಗಿದೆ ಅಂತ ಹೇಳಿದರೆ ಇವರದೊಂದು ಫ್ಯಾಷನ್ ಆಗಿದೆ. ಈಗ ಹಿಂದೂ ನಾಯಕರು ಮುಸಲ್ಮಾನರ ವಿರುದ್ಧ ಮಾತಾಡುವಂಥದ್ದನ್ನೆಲ್ಲ ಕೇಳಿಕೊಂಡು ಅವರನ್ನು ನಾವು ಕೂಡ ಇದೇ ರೀತಿ ಮಾತಾಡಿದರೆ ಅವರಿಗೆ ಖುಷಿಯಾಗ್ತದೆ, ಅವರು ಶಹಬಾಸ್ಗಿರಿ ಕೊಡ್ತಾರೆ ಅನ್ನೋತಕ್ಕಂಥ ಒಂದು ಇದರಲ್ಲಿ ಇತ್ತೀಚೆಗೆ ಈ BJPಯಲ್ಲಿ ಇರತಕ್ಕಂಥ ಕೆಲವು ಮುಸ್ಲಿಂ ನಾಯಕರು ಈ ರೀತಿಯ ಹೇಳಿಕೆಗಳನ್ನು ಕೊಡುವ ಮೂಲಕ ಅವರನ್ನು ನಾವು ಖುಷಿಪಡಿಸುವುದು ಅನ್ನೋ ತಗುತ್ತಿನಲ್ಲಿ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ನೀವು ಈ ಹೇಳಿಕೆ ಕೊಡೋದರಿಂದ ಯಾವ ಅಧಿಕಾರವೂ ಸಿಗುವುದಿಲ್ಲ, ನಿಮ್ಮಿಂದ ಯಾವ BJPಯವರು ಕೂಡ ಖುಷಿ ಪಡುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಆಮೇಲೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತಾಡಲಿಕ್ಕೆ ಇವಳಿಗೆ ಯಾವ ನೈತಿಕ ಹಕ್ಕು ಕೂಡ ಇಲ್ಲ, ಈ ನಾಜಿ ಅನ್ನೋವಳಿಗೆ. ಯಾಕಂತ ಹೇಳಿದರೆ ಹಿಂದೆ ಪ್ರವಾದಿಯವರ ವಿರುದ್ಧ ಕೂಡ ಮಾತಾಡಿದವರು, ಆಮೇಲೆ ಇಸ್ಲಾಂ ಧರ್ಮದ ವಿರುದ್ಧ ಮಾತಾಡಿದವರು, ಬಹಳಷ್ಟು ಕೇಸುಗಳನ್ನು ತನ್ನ ಮೇಲೆ ಹಾಕಿಕೊಂಡವಳು. ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಭಟನೆಗೆ ಒಳಗಾದವರು. ಇಡೀ ಸಮಾಜ ಅವರನ್ನು ಒಂದು ಬಹಿಷ್ಕರಿಸಿದೆ. ಹೀಗೆಲ್ಲ ಇರುವರಿಂದ ಇಲ್ಲಿ ಕರ್ಕೊಂಡು ಬಂದು ಅವಳಲ್ಲಿ ಇಸ್ಲಾಂ ವಿರೋಧಿ ಹೇಳಿಕೆಗಳನ್ನು ಕೊಡುವುದರಿಂದ ಈ ಸಂಘಟಕರು ಏನನ್ನು ಸಾಧಿಸ್ತಾರೆ ಅಂತಲೇ ನಮಗೆ ಗೊತ್ತಿಲ್ಲ. ಒಂದು, ನಾನು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ 20 ವರ್ಷದಿಂದ ಇದ್ದೇನೆ. ಎಲ್ಲೂ ನನ್ನ ಧರ್ಮದ ವಿರುದ್ಧವಾಗಿ ನಾನು ಮಾತಾಡಿಲ್ಲ. ಹೀಗೆ ಮಾತಾಡಬೇಕಂತ ನಮ್ಮ ನಾಯಕರು ಯಾರೂ ಹೇಳಿಕೊಟ್ಟಿಲ್ಲ ನನಗೆ BJPಯಲ್ಲಿರುವ ನಾಯಕರು ನನಗೆ ಅವತ್ತು ಹೇಳಿಕೊಟ್ಟಿರುವುದೇನಂತ ಹೇಳಿದರೆ, ಯಾವಾಗ ನಿನ್ನ ಧರ್ಮಕ್ಕೆ ನೀವು ವಿರುದ್ಧವಾಗಿ ನೀವು ಮಾತಾಡಿದರೆ, ನಿನ್ನ ಧರ್ಮದವರು ನಿಮ್ಮನ್ನು ತಿರಸ್ಕರಿಸಿದರೆ, ನಿಮ್ಮ ಧರ್ಮದವರಿಗೆ ನೀವು ಬೇಡ ಅಂತ ಹೇಳಿದ ಮೇಲೆ ನಮಗೆ ನಿಮ್ಮಿಂದ ಏನು ಲಾಭ, ನಮ್ಮ ಪಕ್ಷಕ್ಕೆ ಏನು ಲಾಭ ಅನ್ನತಕ್ಕಂಥ ಮಾತನ್ನೇ ಕೇಳಿರೋದು ಹೊರತು, ಆಮೇಲೆ ಹಿಂದೂ ಬಾಂಧವರು ಅವರು ಏನೇ ಮಾತಾಡಿದರು ಅಂತ ಹೇಳಿಕೊಂಡು ಅದಕ್ಕೆ ಒಂದು ಪೈಪೋಟಿಯನ್ನು ಕೊಡುವ ರೀತಿಯಲ್ಲಿ ಈ ಮಹಿಳೆ ಇಲ್ಲಿ ಮಾತಾಡಿದ್ದು ಖಂಡನೀಯ. ಇದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಒಂದೇ ಒಂದು ಮಾತೇನಂತ ಹೇಳಿದರೆ, ಅವಳ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಲ್ಲಿ ಮೊಕದ್ದಮೆ ದಾಖಲಾಗಬೇಕು, ಅವಳ ಮೇಲೆ ಪ್ರಕರಣ ದಾಖಲಾಗಬೇಕು. ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಬಂದು ಇಂತಹ ಹೇಳಿಕೆಗಳನ್ನು ಕೊಟ್ಟಾಗ ಇಲ್ಲಿಯ ಸರ್ಕಾರ ಅದು ಎಚ್ಚೆತ್ತುಕೊಳ್ಳಬೇಕು, ಸ್ವಯಂ ಪ್ರೇರಿತರಾಗಿ ಕೇಸು ದಾಖಲಿಸಬೇಕು. ಕರ್ನಾಟಕದಲ್ಲಿ ಬಂದು ಇಂತಹ ಮಾತುಗಳನ್ನು ಹೇಳಿಕೆಗಳನ್ನು ಕೊಡುವವರಿಗೆ ಒಂದು ಎಚ್ಚರಿಕೆಯ ಸಂದೇಶ ಕೂಡ ಆಗಿರ್ತದೆ. ಮತ್ತು ಕರ್ನಾಟಕಕ್ಕೆ ಬಂದು ಈ ರೀತಿ ಹೇಳಿದಾಗ ಕರ್ನಾಟಕದ ಜನತೆ ಎಲ್ಲರೂ ಜಾತಿ ಮತ ಧರ್ಮ ಬಿಟ್ಟು ಇದನ್ನು ವಿರೋಧಿಸಬೇಕು. ಇವತ್ತು ನಾನು ನೋಡ್ತಾ ಇದ್ದೇನೆ, ಅವಳ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಯಾರೇ ಹಿಂದೂಗಳು ಅದಕ್ಕೆ ಒಂದು ದೊಡ್ಡ ಒಂದು ಪ್ರತಿಕ್ರಿಯೆ ಮತ್ತು ಇವರಿಗೆ ಶಹಬಾಸ್ಗಿರಿ ಕೊಟ್ಟದನ್ನು ನಾವು ಕಾಣಲಿಲ್ಲ. ಯಾಕಂತ ಹೇಳಿದರೆ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳತಕ್ಕಂಥ ಹಿಂದೂ ಯಾರಿದ್ದಾರೆ, ಸ್ವಾಮಿ ವಿವೇಕಾನಂದರನ್ನು ಹಿಂಬಾಲಿಸುವಂಥ ಹಿಂದೂಗಳು ಯಾರಿದ್ದಾರೆ, ಪ್ರಭು ಶ್ರೀರಾಮಚಂದ್ರರನ್ನು ಒಂದು ಗೌರವಿಸುವಂಥ ಹಿಂದೂಗಳು ಯಾರಿದ್ದಾರೆ, ಅಂಥ ಹಿಂದೂಗಳು ಖಂಡಿತವಾಗಿಯೂ ಈ ನಾಜಿಯಾನಂತಹ ಇಂತಹ ಒಂದು ಏನು ಹೇಳಿಕೆ ಇದ್ದಾರೆ ಇಂಥ ಹೇಳಿಕೆಯನ್ನು ಖಂಡಿತವಾಗಿ ಒಪ್ಪುವುದಿಲ್ಲ. ಯಾಕಂತ ಹೇಳಿದರೆ ಸ್ವಂತ ಧರ್ಮವನ್ನು ಪೂಜಿಸಿ ಇನ್ನೊಂದು ಧರ್ಮವನ್ನು ಗೌರವಿಸುವವರಾಗಿದ್ದಾರೆ ಇಲ್ಲಿಯ ಹಿಂದೂಗಳು. ಇಲ್ಲಿಯ ಸಂಸ್ಕೃತಿಯನ್ನು ನಾವು ಕೂಡ ಗೌರವಿಸಿದ್ದೇವೆ, ಬಹುಸಂಖ್ಯಾತ ಸಂಸ್ಕೃತಿಯನ್ನು ನಾವು ಮಾಡಿದ್ದೇವೆ, ಹಿಂದೂ ಧರ್ಮೀಯರನ್ನು ನಾವು ಗೌರವಿಸಿದ್ದೇವೆ, ಪರಸ್ಪರ ಅನ್ಯೋನ್ಯತೆಯಂದೇ ನಾವಿದ್ದೇವೆ. ಇಲ್ಲಿ ನಮ್ಮ ಅನ್ಯೋನ್ಯತೆಯನ್ನು ಕೆಡಿಸಲಿಕ್ಕಾಗಿ ಈ ನಾಜಿಯರಂಥ ವ್ಯಕ್ತಿಗಳು ಬಂದಿದ್ದಾರೆ, ಇದು ಖಂಡನೀಯ. ಕರ್ನಾಟಕದಲ್ಲಿ ಇಂತಹ ವ್ಯಕ್ತಿಗಳು ಬಂದಾಗ ಖಂಡಿತವಾಗಿಯೂ ಅವರಿಗೆ ಕಾನೂನಿನ ರೀತಿಯಲ್ಲಿ ಸಮರ್ಪಕವಾದ ಉತ್ತರವನ್ನು ಕೊಡತಕ್ಕಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡಬೇಕಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕದ ನೆಲದಲ್ಲಿ ಬಂದು ಈ ರೀತಿಯ ಹೇಳಿಕೆಗಳನ್ನು ಕೊಡುವವರಿಗೆ ಮುಂದಿನ ದಿನಗಳಲ್ಲಿ ಇದೊಂದು ಪಾಠ ಆಗಬೇಕು. ಇದು ಮಾನ್ಯ ಸಿದ್ದರಾಮಯ್ಯನವರಲ್ಲಿ, ಗೃಹ ಸಚಿವರಲ್ಲಿ ಮತ್ತು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಲ್ಲಿ ನಾನೊಬ್ಬ ಮುಸಲ್ಮಾನಾಗಿ, ಒಬ್ಬ ಭಾರತೀಯನಾಗಿ, ಒಬ್ಬ ಕನ್ನಡಿಗನಾಗಿ ಮತ್ತು ಒಂದು ಎಲ್ಲ ಧರ್ಮವನ್ನು ಪ್ರೀತಿಸುವ ಒಂದು ವ್ಯಕ್ತಿಯಾಗಿದ್ದುಕೊಂಡು ನನ್ನ ಕಳಕಳಿಯ ಮನವಿ, ಇವರು ಖಂಡಿತವಾಗಿಯೂ ಕರ್ನಾಟಕಕ್ಕೆ ಬಂದು ಇಂಥ ಹೇಳಿಕೆಗಳನ್ನು ಕೊಟ್ಟು ಇಲ್ಲಿಯ ಒಂದು ನೈಜವಾದಂಥ ಒಂದು ಶಾಂತವಾದಂಥ ವಾತಾವರಣವನ್ನು ಕೆಡಿಸುವ ಇಂತಹ ಒಂದು ಏನು ನಾಜಿಯಾ ಅಂತ ಇದ್ದಾರೆ ಅವರ ವಿರುದ್ಧ ಖಂಡಿತವಾಗಿಯೂ ಅವರು ನಾಜಿಯಾ ಇಲಾಹಿ ಅಲ್ಲ, ಅವರನ್ನು ನಾಜಿಯಾ ಇಲಾಹಿ ಅಂತ ಹೇಳುವಾಗ ನಾವು ಲಹನತುಲ್ಲಾಹಿ ಅಲೈಹಿ ಅಂತೇಳಿ ನಾವು ಹೇಳ್ತೇವೆ. ಅಲ್ಲಾಹನ ಲಹನತ್ ಅವಳ ಮೇಲೆ ಇರಲಿ ಅಂತ ನಾವು ಹೇಳತಕ್ಕಂಥ ವ್ಯಕ್ತಿಗಳು. ಖಂಡಿತವಾಗಿಯೂ ಇವರ ಮೇಲೆ ಒಳ್ಳೆಯ ಒಂದು ಕ್ರಮ ಇಲ್ಲಿ
ಖಂಡಿತವಾಗಿಯೂ ಆಗಬೇಕು. ಇನ್ನು ಮುಂದಕ್ಕೆ ಇಂಥ ಹೇಳಿಕೆಗಳನ್ನು ಕೊಡುವಾಗ 100 ಬಾರಿ ಆಲೋಚನೆ ಮಾಡಬೇಕು. ಅದು ಕನ್ನಡದ ನೆಲದಲ್ಲಿ ಬಂದು ಹೇಳುವಾಗ 100 ಬಾರಿ ಇಂಥವರು ಯೋಚನೆ ಮಾಡಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ.